ಆಯಿತು. ಹೊಸನಗರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಸೊನ್ಲೆ ಅನ್ನೋ ಒಂದು ಗ್ರಾಮದಲ್ಲಿ ಪರಶುರಾಮ್ ಅನ್ನೋ ಒಬ್ಬ ವ್ಯಕ್ತಿ ಅವನ ಕೊಲೆಯಾಗಿದೆ. ಈ ಪರಶುರಾಮ್ ಬಂದ್ಬಿಟ್ಟು ಅವನು ಮತ್ತು ಅವನ ಸಂಗಡಿಗರು ಎಲ್ಲ ಈಚನಹಳ್ಳಿ ವಿಲೇಜ್ ಕಲ್ಗಡಿಯಿಂದ ಅವರು ಇಲ್ಲಿ ಒಂದು ಮನೆಯಲ್ಲಿ ಗಾರೆ ಕೆಲಸ ಮಾಡೋದಕ್ಕೆ ಬಂದಿರ್ತಾರೆ. ಕೆಲಸ ಮಾಡಾದಮೇಲೆ ರಾತ್ರಿ ಊಟ ಮಾಡಬೇಕಾದ್ರೆ ಅವ್ರಿಗೆ ಮತ್ತು ಇಬ್ಬರು, ಒಬ್ಬ ಆರೋಪಿ ಹೆಸರು ಪರಶುರಾಮು ಮತ್ತು ಅರುಣ, ಇವ್ರ ಮಧ್ಯೆ ಸ್ವಲ್ಪ ವಾಗ್ವಾದ ನಡೆಯುತ್ತೆ. ಈ ಪರಶುರಾಮ್ ಯಾರು ವಿಕ್ಟಿಮ್ ಇದ್ದಾನೆ ಅವನು ಅರುಣ ಅನ್ನೋ ಅಕ್ಯೂಸ್ಡ್ಗೆ ಸ್ವಲ್ಪ ಬುದ್ಧಿವಾದ ಹೇಳ್ತಾನೆ. ಅವನು ಹೆಂಡ್ತಿನ ಯಾಕೆ ಬಿಟ್ಟಿದೆಯಾ, ಎಲ್ಲ ನೀವು ಸಾಗಿಸ್ಕೊಂಡು ಒಟ್ಟಿಗೆ ಹೋಗಬೇಕು, ನೀವು ಈ ಥರ ಮಾಡಿದ್ರೆ ಒಳ್ಳೆಯದಲ್ಲ ಅಂತ ಅವ್ನು ಹಿರಿಯನಾಗಿರೋದ್ರಿಂದ ಅವನಿಗೆ ತಿಳುವಳಿಕೆಯನ್ನು ಹೇಳ್ತಾನೆ. ಅದು ಸ್ವಲ್ಪ ಮಾತಿಗೆ ಮಾತು ಬೆಳೆದುಬಿಟ್ಟು ಈ ಅರುಣ ಮತ್ತು ಪರಶುರಾಮ್ ಇಬ್ಬರು ಸೇರಿಕೊಂಡು ಅಡುಗೆ ಮನೆಯಲ್ಲೇ ಇದ್ದಂತಹ ಒಂದು ಚಾಕುವನ್ನು ತಗೊಂಡು ಅವರ ಕತ್ತಿಗೆ ಒಂದು ಏಟನ್ನು ಸ್ಟ್ಯಾಬ್ ಮಾಡಿಬಿಡ್ತಾರೆ. ಸ್ಟ್ಯಾಬ್ ಆದಮೇಲೆ ಅಲ್ಲಿ ಇತರರು ಕೂಡ ಇರ್ತಾರೆ, ಯಾರು ಬಂದಿದ್ದಾರೆ ಅಲ್ಲಿಂದ ಕೆಲಸ ಮಾಡೋದಕ್ಕೆ, ಅವ್ರನ್ನೆಲ್ಲರನ್ನೂ ಇಟ್ಕೊಂಡು ಅಲ್ಲೇ ಕೂತಿರ್ತಾರೆ. ಒಂದು ಐ ವಿಟ್ನೆಸ್ಸು ಕೂಡ ಇದ್ದಾರೆ ಈ ಒಂದು ಕೇಸ್ಗೆ. ತದನಂತರ ಇಮಿಡಿಯೇಟಾಗಿ ನಾವು ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿ ಇವಾಗ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದೀವಿ. ಮುಖ್ಯವಾಗಿ ಎಲ್ಲರೂ ಕೂಡ ಒಂದು ಮದ್ಯದ ಅಮಲಿನಲ್ಲಿದ್ದರಿಂದ ಅವರು ಒಂದು ಸಣ್ಣ ಗಲಾಟೆ, ಒಂದು ಸಣ್ಣ ಬುದ್ಧಿ ಮಾತು ಈ ಹಂತಕ್ಕೆ ಒಂದು ಕೊಲೆಗೆ ಅಂತ್ಯವಾಗಿದೆ. ಇದರಲ್ಲಿ ಮುಖ್ಯವಾಗಿ ರೀಸನ್ ಅದೇ, ಏನು ಅವ್ರ ಹೆಂಡತಿಯನ್ನು ನೀನು ಸಂಭಾಲಿಸ್ಕೊಂಡು ಹೋಗಬೇಕು, ಹೆಂಡತಿಯನ್ನು ಬಿಡೋದು ಇಟ್ ಈಸ್ ನಾಟ್ ದಿ ಆನ್ಸರ್ ಅಂತ ಹೇಳಿದ್ದು ಬುದ್ಧಿ ಮಾತಿಗೆ ಮತ್ತೆ ನಾಳೆ ಈ ಜಗಳ ಆಡಿದ್ದಕ್ಕೆ ಎಲ್ಲಿ ಈ ಸತ್ತವನು ಬಂದು ಅವ್ರಿಗೆ ಹೊಡಿತಾನೆ ಅನ್ನೋ ಒಂದು ಭಯದಲ್ಲಿ ಇವರಿಬ್ಬರು ಸೇರಿಕೊಂಡು ಆ ಒಂದು ಮರ್ಡರನ್ನು ಮಾಡಿದ್ದಾರೆ. ಅಲ್ಲಿ ಸುತ್ತಮುತ್ತ ಯಾರು ಇದ್ದರೂ ಅವರು ಇಮಿಡಿಯೇಟಾಗಿ ಇದಕ್ಕೆ ರಿಯಾಕ್ಟ್ ಮಾಡಿ ನೋಡಿದಾಗ ಅವನು ಅಲ್ಲೇ ಅಷ್ಟೊತ್ತಿಗೆ ಡೆತ್ ಆಗಿರ್ತಾನೆ ಅವರು. ಸೊ ಈ ನಿಟ್ಟಿನಲ್ಲೇ ನಾವು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅವರೆಲ್ಲರನ್ನೂ ನಾನು ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಟ್ಟಿದ್ದೀನಿ. ಇಲ್ಲ ಸತ್ತೋದವನಲ್ಲ. ಇದರಲ್ಲಿ ಏನಾಗಿದೆ, ಇಬ್ಬರ ಹೆಸರು ಪರಶುರಾಮ್ ಇದೆ, ಅದಕ್ಕೇ ನಿಮಗೆ ಒಂಚೂರು ಕನ್ಫ್ಯೂಷನ್ ಆಗುತ್ತೆ. ಸತ್ತೋದವನ ಹೆಸರು ಪರಶುರಾಮೇ, ಇನ್ನೊಬ್ಬ ಆರೋಪಿ ಹೆಸರು ಪರಶುರಾಮೇನೆ. ಆದರೆ ಇಲ್ಲಿ ಅರುಣ ಅನ್ನೋವನ ವೈಫು ಅವನ್ನ ಬಿಟ್ಟು ಹೋಗಿರ್ತಾನೆ. ಅಂದರೆ ಅವನು ವೈಫ್ನ ಬಿಟ್ಟು ಅಲ್ಲೇ ಸುಮಾರು ಒಂದು 10-12 ತಿಂಗಳು ಆಗಿರುತ್ತೆ. ಆ ವಿಚಾರವಾಗಿ ಒಂದೇ ವಿಲೇಜ್ ಅವ್ರು ಆಗಿರೋದ್ರಿಂದ ಅವರು ಬುದ್ಧಿ ಮಾತು ಹೇಳಿದಾನೆ. ಇವನು ಪರಶುರಾಮ್ ಅಂತ ಯಾರು ತೀರ್ಕೊಂಡ ಅವನು ಅರುಣಕ್ಕಿಂತ ದೊಡ್ಡವನು ಇನ್ ಏಜ್. ಸೊ ಅವನು ತಿಳುವಳಿಕೆಯನ್ನು ಹೇಳಿದಾಗ ಅದು ಸಣ್ಣ ಮಾತಿಗೆ ಮಾತು ಬೆಳ್ಕೊಂಡು ಆಮೇಲೆ ಒಂದು ಜಗಳಕ್ಕೆ ಕನ್ವರ್ಟ್ ಆಗಿ ನಂತರ ಎಲ್ಲಿ ಬಿಟ್ಟರೆ ಈ ಪರಶುರಾಮ್ ಸ್ವಲ್ಪ ವೆಲ್ ಬಿಲ್ಟಿದ್ದ, ಯಾರು ತೀರ್ಕೊಂಡ ಅವನು ಮತ್ತೆಲ್ಲರೂ ಬಂದು ನಮಗೆ ಹೊಡಿತಾನ ಅಂತ ಹೇಳಿ ಇವರಿಬ್ಬರು ಸೇರಿಕೊಂಡು ಅವನ್ನ ಒಂದು ಚಾಕು ತಗೊಂಡು ಕುತ್ತಿಗೆಗೆ ಒಂದು ಸ್ಟ್ಯಾಬನ್ನು ಮಾಡಿದರು. ಎಲ್ಲ 3 ಜನ ಒಂದೇ ಊರು, ಅವರೆಲ್ಲರೂ ಒಟ್ಟಿಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಬಂದಿರೋದು. 3 ಜನ ಅವರು ಏನು ಈಚನಹಳ್ಳಿ ಅಂತ ಬರುತ್ತೆ ತಾಂಡ, ಆ ತಾಂಡದವರೇ ಆಗಿರ್ತಾರೆ. ಎಲ್ಲ ಅಕ್ಕಪಕ್ಕವರೇ ಮನೆಯವರೇ ಆಗಿರ್ತಾರೆ. ಅವರನ್ನು ಅದು ಪರಿಚಯ ಇರುತ್ತೆ. ಅದು ಧಾರವಾಡ, ಕಲ್ಗಟ್ಟಿ ಧಾರವಾಡಿಂದ ಅಲ್ಲಿ ಒಂದು ಈಚನಹಳ್ಳಿ ಅಂತ ಒಂದು ವಿಲೇಜ್ ಬರುತ್ತೆ, ಅಲ್ಲಿ ಈಚನಹಳ್ಳಿ ಅಂತ ಒಂದು ತಾಂಡ, ಆ ತಾಂಡದಿಂದ ಇವರು 3 ಜನ ಇದ್ದಿತ್ತು. ಇಲ್ಲಿ ಗಾರೆ ಕೆಲಸ ಮಾಡೋದಕ್ಕೆ ಬಂದಿದ್ರು. ಅಲ್ಲಿ ಒಂದು ಮನೆ ಇತ್ತು, ಆ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಹೋಗಿ ನೆನ್ನೆ ಎಲ್ಲ ಕೆಲಸ ಮಾಡಿ ಬಂದಿದ್ದಾರೆ. ಇವನು ಪರಶುರಾಮು 15 ದಿನ ಲೀವ್ ಆದಮೇಲೆ ಯಾವ ದಿನ ಒಂದು ಮರ್ಡರ್ ಆಯಿತು ಆ ದಿನವೇ ವಾಪಸ್ ಬಂದಿದ್ದಾನೆ ಅವನು. ಅದೇ ದಿನ ವಾಪಸ್ ಬಂದು ಅದೇ ದಿನ ಈ ಒಂದು ಕೃತ್ಯ ನಡೆದಿದೆ. ಇಲ್ಲ, ಏನೂ ಇಲ್ಲ. ದೇರ್ ಇಸ್ ಆಬ್ಸಲ್ಯೂಟ್ಲಿ ನೋ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್. ಇದು ಸಡನ್ ಪ್ರೊವೊಕೇಷನಲ್ಲಿ ಆಗಿದ್ದಂತಹ ಒಂದು ಕೃತ್ಯ.